ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಎಲ್ಲಾದ್ರೂ ಕೆಲ್ಸ ಸಿಕ್ತಾ? 2-3 ದಿನಕ್ಕೆ ಇರೋ ದುಡ್ಡು ಖಾಲಿ ಆಗುತ್ತೆ. ಯಾವ್ದಾದ್ರೂ ಕೆಲ್ಸ ಹುಡುಕ್ಲೇಬೇಕು. ಹುಡುಕ್ತಾರೆ ಅಪ್ಪ. ನಾವು ಒಬ್ರು ಮೇಲೆ ಕೆಲ್ಸ ಹುಡುಕಿ ಅಂತ ಒತ್ತಡ ಹಾಕೋದ್ರಿಂದ ಅವ್ರಿಗೆ ಹೊರೆ ಅನ್ಸುತ್ತೆ. ಹೊರೆ ಮಾಡೋದ್ರಿಂದ ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ. ಪ್ರತಿ ವಿಷಯಕ್ಕೂ ಭೀಮಾ ಮಾತಾಡ್ಲೇಬೇಕು. ಅದೇ ಅಭ್ಯಾಸ ಆಗೋಗಿದೆ. ದೊಡ್ಡೋರು ಯಾವ್ದಾದ್ರೂ ವಿಷಯ ಮಾತಾಡುವಾಗ ಸುಮ್ನಿರ್ಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ? ಸರಿ, ನಾನ್ ಸ್ವಲ್ಪ ದೂರನೇ ಇರ್ತೀನಿ ಬಿಡಿ. ಭೀಮಾ, ಕೂತ್ಕೋ. ಅವಳಿಗೂ ಚಿಂತೆ ಇರುತ್ತಲ್ವಾ? ಮತ್ತೆ ಜೀಜಾಬಾಯಿ ನೀನು? ಭೀಮಾ ಇನ್ನೂ ಚಿಕ್ಕೋನು. ಅವನ ಮಾತಿಗೆ ತಕ್ಷಣ ಉತ್ತರ ಕೊಡುವಂಥದ್ದೇನಿದೆ? ಜೀಜಾಬಾಯಿ, ನಾವೆಲ್ಲ ನೋಡ್ತಾ ಇದ್ದೀವಿ. ನಿನ್ ಮನ್ಸಲ್ಲಿ ಭೀಮನ್ ಬಗ್ಗೆ ಪ್ರೀತಿನೂ ಇದೆ, ಮತ್ತೆ ಕಾಳಜಿನೂ ಇದೆ. ಆದ್ರೆ ಅದನ್ನ ಯಾಕೆ ತೋರ್ಸ್ಕೊಳ್ಳಲ್ಲ ನೀನು? ನಾನ್ ಯಾವ್ದನ್ನು ಮುಚ್ಚಿಡ್ತಿಲ್ಲ. ಪ್ರೀತಿನೇ ಬೇರೆ, ಅವನ್ ಮಾತಿಗೆ ಒಪ್ಪೋದೇ ಬೇರೆ. ಪ್ರತಿಯೊಂದು ವಿಷಯನೂ ಭೀಮಾ ಅವಂದೇ ರೀತಿನಲ್ಲಿ ನೋಡ್ತಾನೆ, ಮತ್ತೆ ಅದ್ರ ಬಗ್ಗೆ ವಿಚಾರನೂ ಮಾಡ್ತಾನೆ. ಹಾಗ್ ವಿಚಾರ ಮಾಡೋದು ಅವನು ಬುದ್ಧಿವಂತಿಕೆ ಅನ್ಕೊಂಡಿದ್ದಾನೆ. ಸರಿ, ಇವತ್ತಿಂದ ನೀವು ಮಾತಾಡೋವಾಗ ನನ್ ಮಧ್ಯೆ ಮಾತಾಡಲ್ಲ. ಹೀಗೆ ಮುಂದುವರೆದ್ರೆ ಭೀಮಾ ಅನ್ಸಿದನ್ನ ಹೇಳೋದಕ್ಕೆ, ಮಾಡೋದಕ್ಕೆ ಹಿಂಜರಿಬಹುದು, ಮತ್ತೆ ಮುಕ್ತವಾಗಿ ಮಾತಾಡೋದಕ್ಕೆ ಹಿಂಜರಿಬಹುದು. ತುಂಬಾ ಜಾಗರೂಕನಾಗಿ ಮಾತಾಡೋದು ಮನುಷ್ಯಂಗಷ್ಟು ಒಳ್ಳೇದಲ್ಲ. ಇದಕ್ಕೇನಾದ್ರೂ ಪರಿಹಾರ ಹುಡುಕ್ಲೇಬೇಕು. ಗುರುಗಳೇ, ಆ ಭೀಮರಾವ್ ಕತೆ ಇವತ್ತು ಮುಗ್ದೋಗ್ತಿತ್ತು. ಆದ್ರೆ ಆಕಸ್ಮಿಕವಾಗಿ ಜೀಜಾಬಾಯಿ ಮಧ್ಯೆ ಬಂದ್ಬಿಟ್ಲು. ಭೀಮರಾವ್ನ ಕಾಪಾಡ್ಬಿಟ್ಲು. ಜೀಜಾಬಾಯಿನ ಮುಗಿಸ್ಬಿಡೋಣ ಅಂತ ನೋಡಿದ್ರೆ ಹಿಂದೆನೆ ರಾಮ್ಜಿ ಬಂದು ಕೆಲಸ ಎಲ್ಲ ಹಾಳು ಮಾಡ್ದ. ಹಾಗೆ ಒಬ್ರನ್ ಕಂಡ್ರೆ ಒಬ್ರಿಗಾಗಲ್ಲ ಅಂತ ನಾಟಕ ಆಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ಒಬ್ರು ಇನ್ನೊಬ್ರಿಗೆ ನೀನ್ ನನ್ನ ಹೆಂಡತಿ, ನೀನ್ ನನ್ನ ಮಗ ಅನ್ನಕ್ ಶುರು ಮಾಡಿದ್ರು. ಗುರುಗಳೇ, ಮುಂದೇನ್ ಮಾಡೋದ್ ನಾವು? ಇಂಥ ಘಟನೆಗಳು ನಮ್ಮವರ ಆತ್ಮಸ್ಥೈರ್ಯನೇ ಕುಂದಿಸ್ತಿದೆ. ಆತ್ಮಸ್ಥೈರ್ಯ ಕುಂದುತ್ತಾ ಇದ್ರೆ ಮನ್ಸು ಭಕ್ತಿಯಲ್ಲಿ ಲೀನವಾಗಬೇಕು. ಅದಕ್ಕೆ ಈ ಮಾತನ್ನ ಎಲ್ರಿಗೂ ತಿಳಿಸೋ ಜವಾಬ್ದಾರಿ ನಿಮ್ಗಳ ಮೇಲಿದೆ. ಹುಟ್ಟು ಸಾವು ಎರಡೂ ಆ ದೇವರ ಕೈಯಲ್ಲಿದೆ. ನಾವೆಲ್ಲ ಅವನ ಮಾಧ್ಯಮಗಳಷ್ಟೇ. ಅದಕ್ಕೆ ಆ ಭೀಮರಾವ್ ಮತ್ತವನ ಕುಟುಂಬಕ್ಕೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವ್ರಿಗೆ ಅವ್ರ ಸ್ಥಾನ ಯಾವುದು ಅಂತ ತೋರ್ಸೋದಕ್ಕೆ ನಾವೆಲ್ಲ ನಿಮಿತ್ತಗಳಾಗ್ಬೇಕಷ್ಟೇ. ಇದೆಲ್ಲ ಅವನಿಚ್ಛೆ ಅಷ್ಟೇ. ಗುರುಗಳೇ, ಆ ಭೀಮರಾವ್ಗೊಂದು ಗತಿ ಕಾಣಿಸಕ್ಕೇನಾದ್ರೂ ಹೇಳಿ ಗುರುಗಳೇ. ಹೌದು ಗುರುಗಳೇ, ದಯವಿಟ್ಟು ದಾರಿ ತೋರಿಸಿ. ಸಾಮೂಹಿಕವಾಗಿ ಒಂದ್ ಕಡೆ ಸೇರೋಣ. ಎಲ್ರೂ ಒಟ್ಟಾಗಿ ಒಂದ್ ನಿರ್ಧಾರಕ್ಕೆ ಬರೋಣ. ನೀನು ಆಚಾರ್ಯ ಚಿದಾನಂದ, ನಾವು ಮಾಡೋ ಸಾಮೂಹಿಕ ಚಿಂತನಾ ಸಮಾವೇಶವನ್ನ ನೀನೇ ಆಯೋಜನೆ ಮಾಡು. ನಾನ್ ಹೇಗೆ ಆಯೋಜನೆ ಮಾಡ್ಲಿ? ದುಡ್ಡು ಬೇಕಾಗತ್ತೆ ಅದಕ್ಕೆಲ್ಲ. ನಾನ್ ಯಾವ ಆಯೋಜನೆನೂ ಮಾಡೋನಲ್ಲ. ನಾನಿನ್ನು ಹೊರಡ್ತೀನಿ. ಚಿದಾನಂದ್ರೆ, ಗುರುಗಳ ಮಾತಿಗೆ ವಿರುದ್ಧವಾಗಿ ಹೋಗೋದಕ್ಕೆ ಹೋಗ್ಬೇಡಿ. ಮತ್ತೆ ಓದಿ ತಿನ್ಬೇಕಾ ನೀವು? ಹೋಗಿ ದುಡ್ಡು ಹೊಂದಿಸ್ಕೊಳ್ಳಿ.
ಸಮಾವೇಶಕ್ಕೆ ಸಿದ್ಧರಾಗೋಣ ನಡೀರಿ. ಅಯ್ಯೋ ಹೊರಡಿಸಿದ್ದಾನಂದ್ರೆ ಹೊರಡಿಸಿದ್ದಾನಂದ್ರೆ ನಾನೇ ಯಾವಾಗ್ಲೂ ಯಾಕೆ ಸಿಕ್ಕಾಕೋತೀನಿ? ಪಂಡಿತ್ರೆ, ಸದ್ಯ ನಮ್ಮ ಹತ್ರ ದುಡ್ಡಿಲ್ಲ. ಇಲ್ಲ ಅಂದಿದ್ರೆ ನಮ್ ಪರಿಸ್ಥಿತಿನೂ ಚಿದಾನಂದ್ರ ತರ ಆಗ್ತಿತ್ತು. ಬನ್ನಿ ಪಂಡಿತ್ರೆ, ಹೋಗೋಣ. ರಾಮ್ಜಿ, ಯಜಮಾನ್ರೆ ನಮಸ್ತೆ. ರಾಮ್ಜಿ, ಈ ಭೀಮ್ರಾವ್ ನಮ್ಮನ್ನೆಲ್ಲ ಮುಳುಗಿಸ್ಬಿಟ್ಟ. ಎಲ್ಲ ಸರ್ವನಾಶ ಆಗೋಯ್ತು. ಯಜಮಾನ್ರೆ ಅಂಥದ್ದೇನಾಯ್ತು? ಈ ಭೀಮ್ರಾವ್ ಮಾತನ್ನ ನಂಬಿಟ್ಟೆ. ಇವನು ಕೆಲ್ಸಕ್ಕೆ ಬರ್ದಿರೋ ನನ್ನ ಮಗನ್ನ ನಿಮ್ ಕಾರ್ಖಾನೆಯಲ್ಲಿ ಇಟ್ಕೊಳ್ಳಿಂದ ನಾನು ಹಾಗೆ ಇಟ್ಕೊಂಡೆ. ಮೊದಲು ಜವಾಬ್ದಾರಿ ಇರೋಂಥರ ನಾಟಕ ಆಡ್ದ. ಬರ್ತಾ ಬರ್ತಾ ನನ್ ಕೆಲ್ಸಗಾರನ್ನೆಲ್ಲ ಕಾರ್ಖಾನೆಯಿಂದ ಕಿತ್ತು ಹಾಕ್ದ. ಅವ್ರ ಜಾಗದಲ್ಲಿ 4 ಸ್ನೇಹಿತರನ್ನ ಸೇರಿಸ್ಕೊಂಡಿದ್ದಾನೆ. ಮೊದಲು ಹೊರಗಡೆ ಮಾಡ್ತಾ ಇದ್ದ ಮೋಜು ಮನರಂಜನೆನ ಈಗ ಕಾರ್ಖಾನೆಯಲ್ಲಿ ಮಾಡ್ತಿದ್ದಾರೆ. ಇಡೀ ವ್ಯಾಪಾರ ಎಕ್ಕುಟ್ಟು ಹೋಯ್ತು. ಎಲ್ಲ ಸರ್ವನಾಶ ಆಗೋಯ್ತು. ವ್ಯಾಪಾರಕ್ಕೋಸ್ಕರ ಯಾರ ಹತ್ರ ಸಾಲ ಇಸ್ಕೊಂಡಿದ್ನೋ ಯಾರಿಗೂ ವಾಪಸ್ ಕೊಡಕ್ಕಾಗ್ತಾ ಇಲ್ಲ. ಇವತ್ತು ನನ್ನ ಕಾರ್ಖಾನೆನೇ ಗಿರ್ವಿ ಇಟ್ಟಿದ್ದೀನಿ. ಎಲ್ಲ ಸರ್ವನಾಶ ಆಗೋಯ್ತು. ಬೀದಿಗೆ ಬಂದ್ಬಿಟ್ಟೆ. ಎಲ್ಲ ಈ ಭೀಮ್ರಾವ್ ಮಾತು ಕೇಳ್ಕೊಂಡು. ಯಜಮಾನ್ರೆ, ನೀವ್ ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೋತಿದ್ದೀರಾ. ಭೀಮಾ, ಒಬ್ರು ಕಷ್ಟದಲ್ಲಿದ್ದಾರೆ, ಅವರಿಗೆ ಸಹಾಯ ಮಾಡೋದನ್ನ ಬಿಟ್ಟು ಅವ್ರು ಮಾಡ್ತಿರೋ ತಪ್ಪು ಅಂತ ಹೇಳ್ತಾ ಕೂತಿದ್ಯಾ? ನಾನ್ ಮೊದ್ಲೇ ನಿಂಗೆ ಹೇಳಿದ್ದೆ, ನೀನ್ ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ. ಮಗ ದಾರಿ ತಪ್ಪಿದ್ರು ಹೇಗೋ ಅವ್ರ ಜೀವನ ಸರಿಯಾಗಿ ನಡೀತಿತ್ತು. ನಿನ್ ಮಾತನ್ನ ಕೇಳಿ ಅವ್ರ ಮಗನ್ನ ಸರಿ ಮಾಡಕ್ ಹೋಗಿ ಈಗ ಅವರು ಬೀದಿಲ್ ಬಂದ್ ನಿಲ್ಲೋ ಹಾಗಾಗಿದೆ. ಏನೇ ಆದ್ರೂ ನಾನಂತೂ ಬೀದಿಗೆ ಬಂದ್ಬಿಟ್ನಾ. ಈಗೇನ್ ಮಾಡ್ಲಿ ನಾನು? ನಾನ್ ನಿಮ್ ಜೊತೆ ಬರ್ತೀನಿ. ಏನಾದ್ರೂ ಉಪಾಯ ಮಾಡೋಣ. ಸುಮ್ನೆ ಇರು. ನಿನ್ ಮಾತನ್ನ ಕೇಳಿ ಅವ್ರ ಬೀದಿಗ್ ಬಂದಾಗಿದೆ. ಇನ್ನವ್ರ ದಾರಿ ಅವ್ರು ನೋಡ್ಕೋತಾರೆ, ನೀನ್ ಸುಮ್ನೆ ಇರು. ಜೀಜಾಬಾಯಿ, ನೀನ್ ಸುಮ್ನಿರು. ಯಜಮಾನ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ಭೀಮನ್ ಮೇಲೆ ಆರೋಪನೂ ಮಾಡ್ಬೇಡಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣ ಬನ್ನಿ. ನಾನು ಬರ್ತೀನಿ. ಬೇಡ, ಇವನ್ ಮಾತು ಕೇಳಿದ್ರೆ ಇನ್ನೂ ಹಾಳಾಗ್ಬೇಕಾಗತ್ತೆ. ನೀನಿಲ್ಲೇ ಇರು. ರಾಮ್ಜಿ, ನೀನ್ ಬಾ. ಜೀಜಾಬಾಯ್, ಇದೆಂತ ಆಟ ನಿಂದು? ಭೀಮ ಏನೇ ಮಾಡಿದ್ರು ತಪ್ಪು ಅಂತ ಹೇಳೋದು? ಇದರಿಂದ ಮಕ್ಕಳು ಆತ್ಮವಿಶ್ವಾಸ ಕಳ್ಕೋತಾರೆ. ಹೌದಾ? ನೀವೆಲ್ಲ ಇದನ್ನ ಮೊದ್ಲೇ ಅವನ ಹತ್ರ ಹೇಳಿದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಾನ್ ಅವನನ್ನ ನಿಜವಾದ ಪ್ರಪಂಚಕ್ಕೆ ಕರ್ಕೊಂಡ್ ಬರಕ್ ಪ್ರಯತ್ನ ಮಾಡ್ತಿದ್ದೀನಿ. ನಾನ್ ಅದನ್ ಮಾಡೇ ಮಾಡ್ತೀನಿ. ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ. ಮೊದಲು ಯೋಚನೆ ಮಾಡಿದೆ ನಾನೊಬ್ನೇ ಚಿಂತನೆ ನಡೆಸಬೇಕು ಅಂತ. ಆಮೇಲೆ ಸಾಮೂಹಿಕವಾಗಿ ಚಿಂತನೆ ಮಾಡೋಣ ಅನ್ಕೊಂಡೆ. ಇದರಿಂದ ಎಲ್ರಿಗೂ ಸಾಮೂಹಿಕ ಜಾಗೃತಿ ಮೂಡಬಹುದು. ಮೊದಲನೇದಾಗಿ ಎಲ್ರೂ ನಿಮ್ಮ ಕಣ್ಮುಚ್ಚಿ ದೇವರ ಪ್ರಾರ್ಥನೆ ಮಾಡೋಣ. ಈ ಸಮಾವೇಶನ ರಸ್ತೆ ಮಧ್ಯದಲ್ಲಿ ಆಯೋಜನೆ ಮಾಡಿರೋದಕ್ಕೂ ಒಂದು ಬಲವಾದ ಕಾರಣ ಇದೆ. ನಿಮ್ಗೊಂದು ಸವಾಲಿದೆ. ಇಲ್ಲಿ ಜನ ಈ ರಸ್ತೆಯಲ್ಲಿ ಹೋಗ್ತಿರ್ತಾರೆ, ಬರ್ತಿರ್ತಾರೆ. ಆದ್ರೆ ಅದ್ಯಾವುದನ್ನು ಲೆಕ್ಕಿಸದೆ ನೀವೆಲ್ಲರೂ ಕಣ್ಮುಚ್ಚಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ. ಹಾಗಾದ್ರೆ ಶುರು ಮಾಡೋಣವಾ? ನೀವು ಇದರಲ್ಲಿ ಭಾಗವಹಿಸಿ. ಕೂತ್ಕೊಳ್ಳಿ. ನನಗೊತ್ತಿದೆ ಈ ಸಾಮೂಹಿಕ ಚಿಂತನಾ ಸಮಾವೇಶಕ್ಕೆ ಬಂದಿರೋ ನೀವೆಲ್ಲ ಉಪವಾಸ ಇದ್ದೀರಾ. ಬೆಳಿಗ್ಗೆಯಿಂದ ನೀರು ಕುಡ್ದಿಲ್ಲ, ಊಟನೂ ಮಾಡಿಲ್ಲ. ನಾನು ಕೂಡ ಏನು ಕುಡ್ದಿಲ್ಲ, ಏನು ತಿಂದಿಲ್ಲ.
ಇವತ್ತು ಈ ಸಮಾವೇಶ ಸಮಾಪ್ತಿ ನಂತರ ಇಲ್ಲಿರೋ ಈ ಹಣ್ಣುಗಳನ್ನ ಪ್ರಸಾದದ ರೂಪದಲ್ಲಿ ನೀವೆಲ್ಲರೂ ಸ್ವೀಕರಿಸಿ. ಸರಿ, ಹಾಗಾದ್ರೆ ನೀವೆಲ್ಲರೂ ಕೂಡ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತೆ ದೇವರ ಪ್ರಾರ್ಥನೆ ಮಾಡಿ. ದೇವರ ದರ್ಶನ ಆಗ್ತಿದೆಯಾ? ಇಲ್ಲ ಗುರುಗಳೇ, ಕಾಣಿಸ್ತಿಲ್ಲ. ಇನ್ನಷ್ಟು ಧ್ಯಾನಸ್ಥರಾಗಿ ನೋಡಿ. ಕಾಣಿಸ್ತಾನೆ, ಖಂಡಿತ ಕಾಣಿಸ್ತಾನೆ. ಗುರುಗಳು ಇಲ್ಲೇನ್ ಮಾಡ್ತಿದ್ದಾರೆ? ಹೊಸ ನಾಟಕ. ಮೋಸ ಮಾಡೋರು ಹೀಗೆ ಜನರನ್ನ ಸದಾ ಸಕ್ರಿಯವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಾಂದ್ರೆ ಇವ್ರ ಮೇಲೆ ಇಂಥವ್ರು ಹಿಡಿತ ತಪ್ಪೋಗುತ್ತಲ್ವಾ? ನಿಮ್ಮ ಕಣ್ಗಳನ್ನ ಮುಚ್ಚಿ ಏಕಾಗ್ರತೆಯಿಂದ ಧ್ಯಾನ ಮಾಡಿ. ದೇವರು ಕಾಣಿಸ್ತಾನೆ. ಧ್ಯಾನ ಮಾಡ್ತಾ ಇದ್ದಾರಲ್ಲ ಅವರು, ಮಾಡ್ಲಿ, ಒಳ್ಳೇದೇ ಅಲ್ವಾ? ಯಾಕೆ ನೀವೆಲ್ಲ ಕಣ್ಮುಚ್ಚಿ ಕೂತಿದ್ದೀರಾ? ನಿಮ್ ಗುರುಗಳು ದ್ರಾಕ್ಷಿ ತಿಂತಾ ಇದ್ದಾರೆ, ನೋಡಿ ಸ್ವಲ್ಪ. ಯಾರ ಮಾತನ್ನು ಕೇಳಿಸ್ಕೋಬೇಡಿ. ನಿಮ್ಮೆಲ್ಲರ ದಾರಿ ತಪ್ಪಿಸೋದಕ್ಕೆ ಅಂತಾನೆ ಬಂದಿದ್ದಾರೆ. ಯಾರು ಕಣ್ಣು ತೆಗಿಬೇಡಿ. ಏಕಾಗ್ರರಾಗಿ ದೇವರನ್ನ ಧ್ಯಾನ ಮಾಡಿ. ದೇವರ ದರ್ಶನ ಖಂಡಿತ ಆಗುತ್ತೆ. ದೇವರ ಧ್ಯಾನ ಮಾಡಿ, ದೇವರ ಚಿಂತನೆ ಮಾಡಿ. ಖಂಡಿತ ದೇವರು ನಿಮ್ಗೆ ಕಾಣಿಸ್ತಾನೆ. ಇದು ಜನರ ಶ್ರದ್ಧೆ, ಇದು ಭಕ್ತಿ. ಈ ಜನ ಯಾವುದೇ ಕಾರಣಕ್ಕೂ ಕಣ್ಣು ತೆಗೆಯಲ್ಲ. ಇದಕ್ಕೆ ಭಕ್ತಿ ಅನ್ನಲ್ಲ, ಅಂಧಭಕ್ತಿ ಅಂತಾರೆ. ಆದ್ರೆ ಗುರುಗಳೇ, ಒಂದಲ್ಲ ಒಂದಿನ ಹೊರಗೆ ಬಂದೇ ಬರುತ್ತೆ. ಮತ್ ಇವರಿಗೆ ದೇವರಂತೂ ಕಾಣಿಸಲ್ಲ. ಯಾವಾಗ ಇವರು ಕಣ್ಣನ್ನ ತೆಗಿತಾರೋ ತಮ್ಮ ಮೋಸ ಅವ್ರ ಕಣ್ಣೆದುರಿಗೆ ಬರುತ್ತೆ. ಆಗ ನಿಮ್ಮ ಮತ್ತೆ ನಿಮ್ಮಂತ ಗುರುಗಳ ಕತೆ ಏನಾಗ್ಬೋದು ನೆನ್ಸ್ಕೊಳ್ಳಿ. ಹೋಗು ರಾಮ್ಜಿ, ಹೋಗು. ಇಲ್ಲಿ ಜನರು ಸಾಮೂಹಿಕವಾಗಿ ಧ್ಯಾನದ ಸಮಾವೇಶ ಮಾಡ್ತಿದ್ದಾರೆ. ಮತ್ತೆ ನೀನು ನಾಚಿಕೆ ಆಗ್ಬೇಕು ನಿನಗೆ. ನಮ್ಮ ವರ್ಗದವನಾಗಿ ಈ ಕೆಳವರ್ಗದವನ ಜೊತೆಗೆ ನಿಲ್ಲೋದಕ್ಕೆ ನಾಚಿಕೆ ಆಗ್ಬೇಕು. ನಿಯಮದ ಪ್ರಕಾರ ನೀನು ಈ ಸಮಾವೇಶದಲ್ಲಿ ಭಾಗವಹಿಸಬೇಕಾಗಿತ್ತು. ಈಗ ಬರೀ ನಿನ್ನ ಕಾರ್ಖಾನೆ ನಿರ್ನಾಮ ಆಗಿದೆ ಅಷ್ಟೇ. ಕ್ರಮೇಣ ಇನ್ನು ನಿನ್ನಿಡೀ ಸಂಸಾರನೇ ಬೀದಿ ಪಾಲಾಗುತ್ತೆ. ಕೊನೆಗೆ ನಿನ್ನ ಜೀವನನೇ ನಿರ್ನಾಮ ಆಗುತ್ತೆ. ದೇವರು ಕಾಣಿಸ್ತಿದ್ದಾನ? ಹೀಗೆ ಏಕಾಗ್ರ ಚಿತ್ತರಾಗಿ ಧ್ಯಾನದಲ್ಲಿ ಮಗ್ನರಾಗಿ ಕಾಣಿಸ್ತಾನೆ. ದೇವರು ಕಾಣಿಸ್ತಾನೆ, ಖಂಡಿತ ಕಾಣಿಸ್ತಾನೆ. ಈಗ ಬರೀ ನಿನ್ನ ಕಾರ್ಖಾನೆ ನಿರ್ನಾಮ ಆಗಿದೆ ಅಷ್ಟೇ. ಕ್ರಮೇಣ ಇನ್ನು ನಿನ್ನಿಡೀ ಸಂಸಾರನೇ ಬೀದಿ ಪಾಲಾಗುತ್ತೆ.
ಯಜಮಾನ್ರೆ, ನೀವನು ಗುರುಗಳ ಮಾತನ್ನ ಕೇಳ್ತೀರಾ? ನನ್ನಲ್ಲ, ಅಲ್ಲಿ ನೋಡು. ಓ, ಗುರುಗಳು ನೋಡಿದ್ರೆ ದ್ರಾಕ್ಷಿ ತಿಂತಾ ಇದ್ದಾರೆ, ನಮಗ್ ನೋಡಿದ್ರೆ ಧ್ಯಾನ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಧೂರ್ತ ಲಕ್ಷಣ, ಮೋಸ ಇದು. ನಮ್ಗೆ ಯಾವ ದೇವರ ದರ್ಶನ ಮಾಡಿಸೋದಿಕ್ ಪ್ರಯತ್ನ ಪಡ್ತಿದ್ದೀರಾ? ಗುರುಗಳೇ, ನೀವ್ ಈ ರೀತಿ ಮಾಡ್ತೀರಾ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಧ್ಯಾನದ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದೀರಾ ನಮ್ಗೆ. ಉತ್ತರ ಕೊಡಿ ಗುರುಗಳೇ. ಹಾ, ಉತ್ತರ ಕೊಡಿ ಗುರುಗಳೇ. ಉತ್ತರ ಕೊಡಿ ಗುರುಗಳೇ. ಗುರುಗಳೇ, ರಾಮ್ಜಿ ಹೇಳಿದ್ದ ಒಂದಿನ ಬಂದೇ ಬರುತ್ತೆ, ಇವ್ರ ಕಣ್ಣೆಲ್ಲ ತೆರೆಯುತ್ತೆ, ನೋಡ್ತಾ ಇರಿ ಅಂತ. ಆ ಒಂದಿನ ಇವತ್ತೇ ಬಂದಿದೆ, ಇವರೆಲ್ಲರ ಕಣ್ಣು ತೆರೆದಿದೆ. ಉತ್ತರ ಕೊಡಿ ಗುರುಗಳೇ. ಹಾ ಹಾ, ಉತ್ತರ ಕೊಡಿ ಗುರುಗಳೇ. ಕೊಡಿ ಗುರುಗಳೇ, ಯಾಕೆ ಕೊಡಿ? ಉತ್ತರ ಕೊಡಿ ಗುರುಗಳೇ. ಗುರುಗಳೇ, ಗುರುಗಳೇ, ಏನಾಯ್ತು ಭೀಮರಾವ್? ಗುರುಗಳೇ, ನನ್ನ ಮನ್ಸು ಯಾಕೋ ತುಂಬಾ ಗೊಂದಲದಲ್ಲಿದೆ. ನನ್ಗೆ ನಿಮ್ ಸಲಹೆ ಬೇಕಿತ್ತು. ಹೇಳು ಭೀಮ, ಏನ್ ಸಮಾಚಾರ? ಗುರುಗಳೇ, ನಾನೇನಾದ್ರೂ ತಪ್ಪು ಮಾಡಿದೀನಾ? ನಾನ್ ಹೇಳಿದ್ದನ್ ಮಾಡಿದ್ರೆ ಕಷ್ಟ ಅನ್ಭವಿಸ್ತಾರಾ? ಅದು ಅಲ್ದೆ ನನ್ ವಿಚಾರದಿಂದ ಜನ ಏನಾದ್ರೂ ಕಷ್ಟ ಅನ್ಭವಿಸ್ತಾ ಇದ್ದಾರಾ? ನಿನಗಿದನ್ನೆಲ್ಲ ಯಾರು ಹೇಳಿದ್ದು? ಅಪ್ಪನ್ ಹೊಸ ಹೆಂಡತಿ. ಇದೇ ಮಾತ್ನ ಅಪ್ಪ ಕೆಲ್ಸಕ್ ಹೋಗೋ ಯಜಮಾನ್ರು ಹೇಳಿದ್ರು. ನೀವೇ ಹೇಳಿ ಗುರುಗಳೇ. ಹಣ್ಣು ಬೇಕೇನಪ್ಪ? ಹಣ್ಣು, ಪಚ್ಚಬಾಳೆ ಹಣ್ಣು ಮತ್ತೆ ಸೇಬು. ಅಪ್ಪ ಹಣ್ಣು ಮಾರೋನೆ. ಹಾ, ಬಾಯಿಲೆ. ಹಾ ಹಾ, ಹೇಳಿ. ಈ ಹಣ್ಣು ತಗೊಂಡು ಎಲ್ಲೋಗ್ತಿದ್ಯಾ? ಹಣ್ಣು ಮಾರೋದಕ್ಕೆ ಹೊರಟಿದ್ದೀನಿ ಗುರುಗಳೇ. ಹಣ್ಣು ಮಾರೋದೇ ನನ್ ಕೆಲ್ಸ. ಸತಾರದ್ ಗಲ್ಗಲ್ಲಿಲು ನಾನೇ ಹಣ್ಣು ಮಾರೋದು. ಇಡೀ ದಿನ ಬೀದಿ ಬೀದಿ ಅಲ್ದು ಸುಸ್ತಾಗಬಹುದಲ್ವಾ? ಸುಸ್ತಂತೂ ಆಗುತ್ತೆ. ನಿಂಗೆ ವಿಶ್ರಾಂತಿ ತಗೋಬೇಕು ಅನ್ಸಲ್ವಾ? ಅನ್ಸುತ್ತೆ ಗುರುಗಳೇ, ಆದ್ರೇನ್ ಮಾಡೋದು? ನನ್ ಹೊಟ್ಟೆ ಪಾಡಿಗೋಸ್ಕರ ಬೀದಿ ಬೀದಿ ಅಲ್ಲಿಲೇಬೇಕು. ಬರ್ತೀನಿ ಗುರುಗಳೇ. ಆದ್ರೆ ಗುರುಗಳೇ, ಬಾಳೆಹಣ್ಣು, ನೋಡು ಭೀಮರಾವ್, ಸತಾರದಲ್ಲಿ ನೀರಿಲ್ಲ. ಜನರಿಗೆ ಇಲ್ಲಿ ನದಿ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಕೆಲವು ಹಳ್ಳಿಗಳಲ್ಲಿ ನದಿ ಇರುತ್ತೆ, ಅಲ್ಲಿ ನದಿ ಪ್ರವಾಹನ ತಂದು ಇಡೀ ಹಳ್ಳಿನೇ ನಾಶ ಮಾಡಿಬಿಡುತ್ತೆ. ಇದರಿಂದ ಹಳ್ಳಿ ಜನಕ್ಕೆ ಅನ್ಸುತ್ತೆ ಇಲ್ಲಿ ನದಿ ಇಲ್ದಿದ್ರೆ ಚೆನ್ನಾಗಿತ್ತು ಅಂತ. ಇರ್ಬಹುದು ಗುರುಗಳೇ, ಆದ್ರೆ ನನ್ಗೇನು ಅರ್ಥ ಆಗ್ತಿಲ್ಲ. ನೇರವಾಗಿ ಸರಳವಾಗಿ ಹೇಳಬೇಕು ಅಂದ್ರೆ, ಈ ಮನುಷ್ಯ ಹಣ್ಣು ಮಾರ್ಕೊಂಡು ಹೋಗ್ತಿದಾನಲ್ಲ, ಅವನ ಒಂದು ಮನಸ್ಸು ವಿಶ್ರಾಂತಿ ತಗೋ ಅಂತ ಹೇಳ್ತಿರುತ್ತೆ. ವಿರೋಧಿ ಶಕ್ತಿಗಳು ಹೀಗೆ ಕೆಲಸ ಮಾಡೋದು. ಕೆಲವೊಂದ್ಸಲ ಈ ವಿರೋಧ ಶಕ್ತಿಗಳು ಸರಿ ಇರುತ್ತೆ, ಆದರೆ ಈ ವಿರೋಧ ಶಕ್ತಿಗಳಿಗೆ ನಾವು ಹೆದರೋ ಅವಶ್ಯಕತೆ ಇಲ್ಲ. ನೋಡು ಭೀಮರಾವ್, ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ಅನುಮಾನಗಳನ್ನು ಹೊರತುಪಡಿಸಿ ಇನ್ನು ಯಾವುದೇ ಶಕ್ತಿಗೂ ನಮ್ಮ ಆತ್ಮಶಕ್ತಿನ ಸೋಲ್ಸೋದಕ್ಕೆ ಸಾಧ್ಯ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಅನುಮಾನ ಹುಟ್ಟಿದ ಕೂಡಲೇ ನಿನ್ನ ಶಕ್ತಿ ಮೇಲೆ ನಿನಗೆ ಅನುಮಾನ ಬಂದ್ಬಿಡ್ತು. ಭೀಮರಾವ್, ಯಾವಾಗಲೂ ನಾವು ನಮ್ಮನ್ನು ಅನುಮಾನ ಪಟ್ಕೋಬಾರ್ದು. ಅನುಮಾನ ಪಡುವಂತ ಮನಸ್ಸು ಹೇಳಿದ್ರು ಅನುಮಾನ ಪಟ್ಕೋಬಾರ್ದು. ಅರ್ಥ ಆಯ್ತಾ? ಗುರುಗಳೇ, ನನ್ಗೇನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ನಿಮ್ಮಂತ ಒಳ್ಳೆ ಗುರು ನನಗ್ ಸಿಕ್ಕಿದ್ದಾರೆ. ನನ್ನೆಲ್ಲಾ ಸಮಸ್ಯೆಗೂ ಪರಿಹಾರ ಕೊಡ್ತೀರಾ, ನನ್ನೆಲ್ಲಾ ಚಿಂತೆನೂ ನಿವಾರಿಸ್ತೀರಾ. ಭೀಮರಾವ್, ನೀನ್ ಎಂಥ ಕಾರ್ಯ ಸಾಧಿಸಬೇಕು ಅಂದ್ರೆ ಇಡೀ ಜಗತ್ಗೆ ನಾನು ಹೇಳಬೇಕು ನಾನೆಂಥ ಭಾಗ್ಯಶಾಲಿ ಅಂತ. ಯಾಕೆಂದ್ರೆ ನನ್ನ ಬಳಿ ನಿನ್ನಂಥ ಶಿಷ್ಯ ಇದ್ದಾನೆ ಅಂತ. ತಿಳಿತಾ?
ನೀವೆಲ್ಲ ಯೋಚನೆ ಮಾಡೋ ಸಮಯ ಇದು. ನೋಡಿ, ಒಬ್ಬ ವ್ಯಕ್ತಿ ನಿಮ್ ಎಲ್ರಿಗೂ ಕಣ್ಮುಚ್ಚಿ ಕುತ್ಕೊಳ್ಳಕ್ಕೆ ಹೇಳ್ತಾರೆ, ಮತ್ ನೀವೆಲ್ಲ ಕಣ್ಮುಚ್ಚಿ ಕೂರ್ತೀರಾ. ಒಬ್ಬ ವ್ಯಕ್ತಿ ಭಗವಂತ ಇದಾನ ಅಂತ ಕೇಳ್ತಾನೆ, ಶುರುನಲ್ಲಿ ಇಲ್ಲ ಅಂತಾರೆ, ಅದಾದ್ಮೇಲೆ ಪೂರ್ತಿ ಮಾತೇ ಇರಲ್ಲ. ಮತ್ತ ಆ ವ್ಯಕ್ತಿ ನಿಮ್ಮ ಮುಂದೆನೆ ಕೂತು ದ್ರಾಕ್ಷಿ ತಿಂತಾನೆ. ನಿಮ್ಮ ನಂಬಿಕೆನ ದೌರ್ಬಲ್ಯವನ್ನಾಗಿ ಮಾಡಿ ಗೆಲ್ಲೋದಕ್ಕೆ ನೋಡ್ತಾ ಇದ್ದಾನೆ. ಸ್ವಲ್ಪ ಯೋಚನೆ ಮಾಡಿ. ಯೋಚನೆ ಮಾಡಕ್ಕೇನಿದೆ? ರಾಮ್ಜಿ ಕೆಳವರ್ಗದವನಾದ್ರೂ ಸರಿಯಾಗಿ ಹೇಳ್ತಿದ್ದಾನೆ. ಗುರುಗಳೇ, ನಮ್ಮನ್ನೇನು ಅಷ್ಟೊಂದು ಮೂರ್ಖರು ಅನ್ಕೊಂಡಿದ್ದೀರಾ? ಉತ್ತರ ಕೊಡಿ. ಉತ್ತರ ಕೊಡಿ ಗುರುಗಳೇ. ಉತ್ತರ ಕೊಡಿ ಉತ್ತರ ಕೊಡಿ. ಕ್ಷಮಿಸ್ಬಿಡು ಭಗವಂತ, ಈ ಸಮಾವೇಶದ ಮಧ್ಯೆ ಹಣ್ಣುಗಳ ಅವಶ್ಯಕತೆ ಇರಲಿಲ್ಲ. ಭಕ್ತಿಯ ಪರೀಕ್ಷೆ ಮಾಡೋ ಸಲುವಾಗಿ ಈ ಪಾಪಕ್ಕೆ ಕೈ ಹಾಕದೆ ಈಗ ಹೊಸ ಕತೆ ಕಟ್ತಾ ಇದ್ದಾರೆ ಗುರುಗಳು. ಸುಮ್ನಿರು ರಾಮ್ಜಿ. ನಮ್ಮಲ್ಲಿ ಶ್ರದ್ಧೆ ಇಟ್ಟಿರೋರ್ ಮನಸ್ಸಲ್ಲಿ ಯಾವುದೇ ಪ್ರಶ್ನೆಗಳು ಹುಟ್ಟಿದ್ರು ಅದಕ್ಕುತ್ತರ ನಾವು ಕೊಡ್ತೀವಿ. ಆ ಉದ್ದೇಶದಿಂದನೇ ಈ ಸಮಾವೇಶವನ್ನ ನಾವು ಹಮ್ಮಿಕೊಂಡಿರೋದು. ಇಲ್ಲಿ ನಂಬಿಕೆಗಳನ್ನ ಪರೀಕ್ಷೆ ಮಾಡಲಾಗತ್ತೆ. ಅದಕ್ಕೆ ಈ ರಸ್ತೆ ಮಧ್ಯದಲ್ಲಿ ಸಮಾವೇಶ ಆಯೋಜನೆ ಮಾಡಿದ್ದು. ಇಲ್ಲಿ ಈ ರಸ್ತೆಯಲ್ಲಿ ರಾಮ್ಜಿನೋ, ಅವನ ಮಗ ಭೀಮನೋ ಅಥವಾ ಅವ್ರ ಕಡೆ ಇನ್ಯಾರೇ ಬಂದು ಅಡ್ಡಿಪಡಿಸಿದಾಗ್ಲೇ ನಮ್ಮೆಲ್ಲರ ಪರೀಕ್ಷೆ ಆಗೋದು. ಪರೀಕ್ಷೆನಾ? ಅದೆಂತ ಪರೀಕ್ಷೆ ಗುರುಗಳೇ? ಭಗವಂತನನ್ನ ಕಂಡುಕೊಳ್ಳುವ ನಿನ್ನ ಸಾಧನೆಗೆ ಈ ರಾಮ್ಜಿ ಮತ್ತವನ ವರ್ಗದವರು ಅಡ್ಡಿಪಡಿಸ್ತಾರೋ ಇಲ್ವೋ ಅನ್ನೋ ಪರೀಕ್ಷೆ. ಅಂತೂ ನಿಮ್ಮ ಧ್ಯಾನಕ್ಕೆ ಅಡ್ಡಿಪಡಿಸೋರು ಬಂದ್ರು, ನಿಮ್ಮ ಧ್ಯಾನ ಭಂಗ ಆಯ್ತು. ಬೇಕಂತಲೇ ನಾನು ಈ ಸಮಾವೇಶದ ನಡುವೆ ಈ ಹಣ್ಣನ್ನ ತಿಂದಿದ್ದು. ಇದರಿಂದ ನಾನು ತಿಳ್ಕೋಬೇಕಾಗಿತ್ತು, ಇವ್ರ ಮಾತಿಂದ ಗಮನ ಬೇರೆಡೆ ಹೋದ್ರು ಮತ್ತೆ ಧ್ಯಾನದ ಕಡೆ ಮನಸ್ಸು ಹೋಗುತ್ತೋ ಇಲ್ಲ ನಾನು ಹಣ್ಣು ತಿನ್ನೋದ್ ನೋಡಿ ಕೋಪಿಸ್ಕೋತಾರ ಅಂತ. ಧ್ಯಾನ ಇದ್ದ ಕಡೆ ಕೋಪಕ್ಕೆ ಜಾಗ ಇರಬಾರ್ದು. ಹೇಳಿ ಬಾರ್ಬರಿ ಗುರುಗಳಿಗೆ, ಬಾರ್ಬರಿ ಗುರುಗಳಿಗೆ. ಇವತ್ತು ಈ ರಾಮ್ಜಿ ದೆಸೆಯಿಂದ ನಮ್ಮೇಲ್ ನಂಬಿಕೆ ಇಟ್ಟೋರಲ್ಲಿ 3 ಮಂದಿ ಅನುಮಾನ ವ್ಯಕ್ತಪಡಿಸಿದ್ರು. ಈಗಲೂ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ 3 13 ಆಗುತ್ತೆ, 13 30 ಆಗುತ್ತೆ, 30 300 ಆಗ್ಬಹುದು. ಒಂದಿನ ನೀವೆಲ್ಲ ನನ್ನ ಪ್ರಶ್ನೆ ಮಾಡಬಹುದು, ಕೊನೆಯಲ್ಲಿ ಎಲ್ಲರೂ ನಂಬಿಕೆ ಕಳ್ಕೋಬಹುದು ನನ್ನ ಮೇಲೆ, ನನ್ನ ಆಚಾರಗಳ ಮೇಲೆ. ಗುರುಗಳೇ, ನಮ್ಮನ್ನು ಕ್ಷಮಿಸ್ಬಿಡಿ. ನಮ್ಮಿಂದ ತಪ್ಪಾಗಿದೆ ಗುರುಗಳೇ. ನಿಮ್ಮನ್ನ ಕ್ಷಮಿಸೋದಕ್ಕೆ ನಾನ್ಯಾರು? ಕ್ಷಮಿಸೋದು ಶಿಕ್ಷಿಸೋದು ಎಲ್ಲ ಇವರು ನಿರ್ಧಾರ ಮಾಡ್ತಾರೆ. ನೀವು 3 ಜನ ಇವರ ನಂಬಿಕೆಗಳನ್ನ ಪ್ರಶ್ನೆ ಮಾಡಿದ್ದೀರಾ. ನೀವೆಲ್ಲ ಈ ಪಾಪಕ್ಕೆ ಹೊಣೆಗಾರರು. ನಮ್ಮನ್ನು ಕ್ಷಮಿಸ್ಬಿಡಿ ಗುರುಗಳೇ, ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸ್ಬಿಡಿ. ನಿಮ್ಗೆಂತ ಕ್ಷಮೆನೋ ಪಾಪಿಗಳ? ನೀವು ಮಾಡಿರೋ ಪಾಪಕ್ಕೆ ಶಿಕ್ಷೆ ಆಗ್ಲೇಬೇಕು, ಅದು ಈಗ್ಲೇ ಆಗ್ಬೇಕು. ನಾವೆಲ್ಲ ಸೇರಿ ಕೊಡ್ತೀವಿ. ಹೊಡೀರಿ ಇವ್ರನ್ನ, ಹೊಡೀರಿ, ಹೊಡೀರಿ, ಅಯ್ಯೋ ಬಿಟ್ಬಿಡಿ ಗುರುಗಳೇ, ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ಮೇಲೆ ನೋಡ್ತಾ ಇರು ರಾಮ್ಜಿ, ನೀನು ಮತ್ತೆ ನಿನ್ನ ಮಗ ಭೀಮ್ರಾವ್ ಇವತ್ತು ನಾಳೆನೋ ಇನ್ಯಾವತ್ತೋ ಖಂಡಿತ ಅನುಭವಿಸ್ತೀರಾ. ಆದ್ರೆ ನೀವು ಅನುಭವಿಸೋದಂತೂ ಖಚಿತ. ಮತ್ತೆ ನೀನು ಶ್ರೀಮಂತ ಕೊನೆ ಸಲ ಬಂದಾಗ ಖುದ್ದಾಗಿ ಹೇಳಿದ್ದೆ, ಆದ್ರೆ ಅರ್ಥ ಆಗ್ಲಿಲ್ಲ ನಿನಗೆ.
ಮುಂದಿನ ಸಲ ಹೇಳಕ್ ಬರಲ್ಲ, ಕಲ್ಸಕ್ ಬರ್ತೀನಿ. ನಿಮ್ಮಂತ ಜನರಿಗೆ ನಮ್ಮ ನ್ಯಾಯ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಸದ್ಯಕ್ಕೀಗ ಇವ್ರಿಗೆ ಗಿರ್ವಿ ಇಟ್ಟಿದ್ದೀನಿ. ಗಿರ್ವಿ ಇಟ್ಟು ಬರೋವಾಗ ಒಂದಷ್ಟು ಅಕ್ಕಿ ಬೇಳೆ ಮೂಟೆ ಇಲ್ಲೇ ಬಿಟ್ಟಿದ್ದೀನಿ. ಅದನ್ನ ಹೇಗ್ ವಾಪಸ್ ಪಡಿಬೇಕು ನನಗೆ ಗೊತ್ತಾಗ್ತಾನೆ ಇಲ್ಲ ರಾಮ್ಜಿ. ನೋಡಿ ಯಜಮಾನ್ರೆ, ದಯವಿಟ್ಟು ನಿರಾಶರಾಗಬೇಡಿ. ನನ್ನ ಮೇಲೆ ನಂಬಿಕೆನ ಇಡಿ. ರಾಮ್ಜಿ, ನಂಗೆ ಈ ಕಾರ್ಖಾನೆ ವಾಪಸ್ ಬರೋ ಥರ ಮಾಡು. ನಿನ್ನ ಉಪಕಾರನ ನನ್ನ ಜೀವನ ಪೂರ್ತಿ ಮರೆಯಲ್ಲ. ನೀವು ಹೀಗೆ ಯಜಮಾನ್ರೆ, ಒಂದ್ ಕೆಲಸ ಮಾಡ್ತೀರಾ? ನೀವಿಷ್ಟು ದಿನ ಸಾಮಾನುಗಳನ್ನೆಲ್ಲ ಮಂಡಿಗೆ ಹಾಕ್ತಿದ್ರಿ. ಇನ್ಮೇಲೆ ನೀವು ಸ್ವತಃ ಮಾರಾಟ ಮಾಡಿ. ತಿರ್ಗಾಡ್ತಾ ಹೇಗ್ ಮಾರಾಟ ಮಾಡೋದು? ಹೀಗೆ ಮಾಡಿದ್ರೆ ಇದನ್ ಪಡೆಯಕ್ ತುಂಬಾ ವರ್ಷ ಬೇಕಾಗುತ್ತೆ. ಬಹುಶಃ ಜೀವನ ಪೂರ್ತಿ ತಿರ್ಗಾಡ್ಕೊಂಡೇ ಇರ್ಬೇಕೇನೋ. ಇಲ್ಲ ಯಜಮಾನ್ರೆ, ಎಷ್ಟು ಸಮಯ ತಗೊಳುತ್ತೆ ಅಂತೆಲ್ಲ ಯೋಚನೆ ಮಾಡಬೇಡಿ. ಮೊದಲು ಶುರು ಮಾಡಿ. ಅದನ್ನ ನೀವೇ ಮಾರಾಟ ಮಾಡಬೇಕು. ಯಾಕೆಂದ್ರೆ ನಾವು ಮುಟ್ಟೋ ಹಾಗಿಲ್ವಲ್ಲ. ಮತ್ತೆ ನಾವೊಂದು ಗಾಡಿನ ಬಾಡಿಗೆಗೆ ತಗೊಳ್ಳೋಣವಾ? ಆದ್ರೆ ನೀನು ಗಾಡಿ ಮುಟ್ಟಿದ್ರು ಜನ ಖಂಡಿತ ತಗೊಳ್ಳಲ್ಲ. ಇಲ್ಲ ಯಜಮಾನ್ರೆ, ನಾನು ಯಾವುದನ್ನು ಮುಟ್ಟಲ್ಲ. ಯಜಮಾನ್ರೆ, ನಾನು ನಿಮಗೆ ಮಾತು ಕೊಡ್ತೀನಿ. ನಿಮ್ಮ ಈ ಕಾರ್ಖಾನೆ ಏನಿದೆ ಖಂಡಿತ ವಾಪಸ್ ಕೊಡಿಸ್ತೀನಿ. ಗುರುಗಳ ಮಂದಿರ ನಿರ್ಮಾಣಕ್ಕೆ ಚಂದ ಕೊಡಿ. ಗುರುಗಳ ಕಾರ್ಯಕ್ಕೆ ಕೈ ಜೋಡಿಸಿ ಪುಣ್ಯ ಕಟ್ಕೊಳ್ಳಿ. ಮಾಡಿರೋ ಪಾಪಕ್ಕೆ ನಾನು ಪ್ರಾಯಶ್ಚಿತ್ತ ಮಾಡ್ಕೋತಿದ್ದೀನಿ. ಗುರುಗಳ ಮಂದಿರ ನಿರ್ಮಾಣಕ್ಕೆ ಚಂದ ಎತ್ತೋದ್ರ ಮೂಲಕ ಪುಣ್ಯ ಕಟ್ಕೋತಿದ್ದೀನಿ. ಗುರುಗಳ ಮಂದಿರ ನಿರ್ಮಾಣಕ್ಕೆ ಚಂದ ಕೊಡಿ. ಗುರುಗಳ ಕಾರ್ಯಕ್ಕೆ ಕೈ ಜೋಡಿಸಿ ಪುಣ್ಯ ಕಟ್ಕೊಳ್ಳಿ. ಚಂದ ಕೊಡಿ. ಗುರುಗಳ ಮಂದಿರ ನಿರ್ಮಾಣಕ್ಕೆ ಚಂದ ಕೊಡಿ. ಚಂದ ಕೊಡಿ. ಕೆಳವರ್ಗದ ಜನರಿಗೆ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಇದೊಂದೇ ಒಳ್ಳೆ ಅವಕಾಶ. ನಿಮ್ ಕಷ್ಟ ಎಲ್ಲ ದೂರ ಆಗತ್ತೆ. ಚಂದ ಕೊಡಿ. ನಿಂತ್ಕೊಳ್ಳಿ. ಜೀಜಾಬಾಯ್, 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 ಏನ್ ಮಾಡ್ತಿದ್ಯಾ ನೀನು? ನಿನ್ ಬುದ್ಧಿ ಸರಿಗಿದೆ ತಾನೆ? ಮನೇಲಿ ಊಟಕ್ಕೆ ದುಡ್ಡಿಲ್ಲ ಅಂತಾದ್ರಲ್ಲಿ ಗುರುಗಳ ಮಂದಿರ ನಿರ್ಮಾಣಕ್ಕೆ ದುಡ್ಡು ಕೊಡ್ತಿದ್ಯಾ? ಹೌದು, ಇದಕ್ಕೆ 2 ಕಾರಣ ಇದೆ. ಮೊದಲನೇದು, ಗುರುಗಳ ಕೃಪೆಯಿಂದ ಇಲ್ಲಿನ ಜನರಿಗೆ ಧನಧಾನ್ಯ ಅಭಿವೃದ್ಧಿ ಆಗಿದೆ. ನಮಗೂ ಆಗ್ಬೋದು. ಮತ್ತೆ ಕೇಳಿಸ್ಕೊಂಡ್ರಲ್ಲ ನೀವು, ನೋವು ದುಃಖ ಎಲ್ಲ ದೂರ ಆಗುತ್ತೆ ಅಂತಿದ್ದಾರೆ ಅವರು. ಮತ್ 2ನೇ ಕಾರಣ ಏನಂದ್ರೆ, ಇದ್ ನಮ್ಮ ಮತ್ತೆ ನಮ್ ಜನರ ನಡುವೆ ಇರೋ ವೈಮನಸ್ಯ ದೂರ ಆಗುತ್ತೆ ಅಂತಿದ್ದಾರೆ. ಎಲ್ಲ ವೈಮನಸ್ಯನೂ ದೂರ ಆಗುತ್ತೆ. ತಲೆ ಕೆಟ್ಟಿದೆ ನಿನ್ಗೆ ಜೀಜಾಬಾಯ್. ನನ್ನ ಅಣ್ಣ ಮತ್ತೆ ಅವನ್ ಮಕ್ಳೆಲ್ಲ ಅವನ್ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಅವ್ರ ಮಂದಿರ ಕಟ್ಟೋಕೆ ದುಡ್ಡು ಕೊಡ್ತಿದ್ಯಾ? ಅದೇ ನಿಮ್ಮ ಅಣ್ಣ ಮತ್ತೆ ಅವ್ರ ಮಕ್ಕಳು ಹೋರಾಟ ಮಾಡದೇ ಇರ್ಲಿ ಅಂತ ಅದರ ವ್ಯವಸ್ಥೆ ಮಾಡ್ಕೋತಿದ್ದೀನಿ ನಾನು. ನಿಂತ್ಕೋ, ನಿಂತ್ಕೋ ಜೀಜಾಬಾಯ್. ಬೇಡ, ಯಾರೋ ಒಬ್ಬ ವ್ಯಕ್ತಿನ ಮೂರ್ತಿ ನಿರ್ಮಾಣ ಮಾಡಿ ದೇವರನ್ನಾಗಿಸೋದಕ್ಕೆ ನೀವು ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ಇದು ನನ್ ದುಡ್ಡು. ನಾನಿದನ್ನ ಎಸಿತೀನಿ, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಡ್ತೀನಿ. ನೀನ್ ಯಾರದನ್ನೆಲ್ಲ ಕೇಳಕ್ಕೆ? ನೀವು ನನ್ನನ್ನು ಯಾವ ಸಂಬಂಧದ ಮೇಲೆ ಕಾಪಾಡಿದ್ರೋ ಅದೇ ಸಂಬಂಧದ ಮೇಲೆ ನಾನು ನಿಮ್ಗೆ ದುಡ್ಡು ಕೊಡೋದನ್ನ ಬೇಡ ಅಂತ ಇರೋದು. ನೀವು ನನ್ಗೆ ಒಳ್ಳೇದನ್ ಬಯಸಿದ್ರಿ, ಈಗ ನಾನು ನಿಮ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನಮ್ಮಿಬ್ರು ಮಧ್ಯೆ ಯಾವುದೇ ಸಂಬಂಧ ಇದ್ರೂ ಇದು ನಮ್ಮ ವೈಯಕ್ತಿಕ ವಿಷಯ. ಆದ್ರೆ ತಪ್ಪು ಮಾಡೋರ್ಗೆ
ನಾವು ಪ್ರೋತ್ಸಾಹ ಕೊಡೋದ್ ಬೇಡ. ಸರಿಯಾಗಿ ಹೇಳ್ದೆ ಭೀಮಾ, ನಾವ್ ಯಾವತ್ತೂ ತಪ್ಪನ್ನ ಸಮರ್ಥಿಸ್ಕೊಳಕ್ಕಾಗಲ್ಲ. ಮತ್ತೆ ನನ್ ದೃಷ್ಟಿಲಿ ಇದು ಖಂಡಿತ ತಪ್ಪಲ್ಲ. ಮತ್ತೆ ಅವ್ರು ಮಾಡ್ತಿರೋದು ತಪ್ಪಲ್ಲ. ಅವ್ರ ಮೇಲೆ ನಂಬಿಕೆ ಇಟ್ಟಿರೋರು ಎಷ್ಟೊಂದ್ ಜನ ಇದ್ದಾರೆ. ಮತ್ತೆಲ್ರಿಗೂ ಅವ್ರ ಮೂರ್ತಿಗೆ ಪೂಜೆ ಮಾಡೋ ಭಾಗ್ಯ ಸಿಗತ್ತೆ. ಮತ್ತೆ ಇಲ್ಲಿ ಎಲ್ಲಿ ಪೂಜೆ ನಡೆಯುತ್ತೋ ಅಲ್ಲಿ ದೇವ್ರಿರ್ತಾನೆ. ಗುರುಗಳು ನಿಮ್ಗೆಲ್ಲ ಒಳ್ಳೇದ್ ಮಾಡ್ತಾರೆ. ನೀವಿನ್ ಎಷ್ಟೇ ಚಂದ ಎತ್ತಿದ್ರು ಅಷ್ಟೇ. ನೀವಲ್ ಮಂದಿರ ಕಟ್ಟಕ್ಕಾಗಲ್ಲ. ಶಾಲೆ ಇರೋ ಜಾಗದಲ್ಲಿ ಮಂದಿರ ನಿರ್ಮಾಣ ಮಾಡಿ ನಮ್ಮಂತವ್ರನ್ನ ಶಾಲೆಗೆ ಹೋಗೋದನ್ನ ತಡಿಬಹುದು ಅಂತ ಅನ್ಕೊಂಡಿದೀರಾ ನೀವು? ನಾನಿದಕ್ಕೆ ದಾರಿ ಮಾಡ್ಕೊಡಲ್ಲ. ನೋಡೇ ಬಿಡ್ತೀವಿ ಅದ್ ಹೇಗ್ ನಿರ್ಮಾಣ ಆಗಲ್ವು ಅಂತ. ನೋಡೇ ನೋಡ್ತೀರಾ. ಗುರುಗಳ ಮಂದಿರ ನಿರ್ಮಾಣಕ್ಕೆ ಚಂದ ಕೊಡಿ. ಗುರುಗಳ ಕಾರ್ಯಕ್ಕೆ ಕೈ ಜೋಡಿಸಿ ಚಂದ ಕೊಡಿ. ನಾನಿಲ್ಲಿ ಕೆಳವರ್ಗ ಮತ್ತೆ ಮೇಲ್ವರ್ಗದ ಮಧ್ಯೆ ಇರೋ ವ್ಯತ್ಯಾಸನ ಕಡಿಮೆ ಮಾಡಕ್ ನೋಡ್ತಿದ್ರೆ ನೀನದನ್ ಜಾಸ್ತಿ ಮಾಡ್ತಿದ್ಯಾ? ಯಾವಾಗ್ಲೂ ಹೀಗೆ ಮಾಡ್ತೀಯ ನೀನು. ನಿನಗೆ ನಿನ್ನ ಹಠ ಸಾಧಿಸ್ಬಿಟ್ರೆ ಸಾಕು, ಯಾರ್ ಹೆಂಗಾದ್ರೂ ಹಾಳಾಗ್ ಹೋಗ್ಲಿ. ನಮ್ಮ ಮನಸ್ಸಿನಲ್ಲಿ ಹುಟ್ಟೋ ಅನುಮಾನಗಳನ್ನ ಹೊರತುಪಡಿಸಿ ಇನ್ನು ಯಾವುದೇ ಶಕ್ತಿಗೂ ನಮ್ಮ ಆತ್ಮಶಕ್ತಿನ ಸೋಲಿಸೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ನಾವು ನಮ್ಮನ್ನ ಅನುಮಾನ ಪಟ್ಕೋಬಾರ್ದು. ಅನುಮಾನ ಪಡುವಂತ ಮನಸ್ಸು ಹೇಳಿದ್ರು ಅನುಮಾನ ಪಟ್ಕೋಬಾರ್ದು. ಯಾರಕ್ ತಮ್ಮೇಲೆ ತಮಗ್ ನಂಬಿಕೆ ಇರಲ್ವೋ ಅವ್ರು ಸೋಲ್ತಾರೆ. ಏನಂದೆ ನೀನು? ಏನು ಇಲ್ಲ, ನಿಮ್ಗಿಷ್ಟ ಬಂದಂಗ್ ಮಾತಾಡಿ. ನನ್ ಮಾತನ್ನ ನೀವ್ ಹೇಗ್ ಬೇಕಾದ್ರೂ ಅರ್ಥ ಮಾಡ್ಕೋಬಹುದು. ಭೀಮಾ ತನಗ್ ಯಾವ್ದ್ ಸರಿ ಅನ್ಸುತ್ತೋ ಅದನ್ನೇ ಮಾಡೋದು. ತಪ್ಪನ್ ಖಂಡಿಸ್ತಾ ಪ್ರಶ್ನೆ ಮಾಡೋದೇ ಸರಿಯಾದ ದಾರಿ ಆಗಿರುತ್ತೆ. ಇದನ್ನ ನಾನ್ ಮಾಡ್ತಾ ಹೋಗ್ತೀನಿ. ನಮ್ಮೇಲೆ ನಮ್ಗೆ ಅನುಮಾನ ಮೂಡೋ ದಿನ ನಾವು ಸೋಲ್ತೀವಿ. ನನ್ ತಾಯಿಗೆ ನಾನು ಸೈನಿಕ ಆಗ್ಬೇಕು ಅನ್ನೋ ಆಸೆ ಇತ್ತು. ಸೈನಿಕ ಆಗೋದು ಸೋಲ್ಗಾಗಿ ಹೋರಾಡೋನಲ್ಲ, ಗೆಲುವಿಗಾಗಿ ಹೋರಾಡ್ತಾನೆ, ಬದಲಾವಣೆಗಾಗಿ ಹೋರಾಡ್ತಾನೆ, ಸತ್ಯಕ್ಕಾಗಿ ಹೋರಾಡ್ತಾನೆ. ಜಗ ಹೇಳಿದೆ ಜೈ ಭೀಮರ. ಈ ಮನೆ ಯಾವತ್ತಿಗೂ ಸುಧಾರಿಸಲ್ಲ. ಜೀಜಾಬಾಯಿ, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಆದ್ರೆ ಭೀಮಾ ಹೀಗೆ ಇರ್ತಾನೆ. ನೀನ್ ಅವನ್ನ ಒಪ್ಕೊಂಡ್ರು ಸರಿ, ಒಪ್ಕೊಳ್ಳಿಲ್ಲ ಅಂದ್ರೂ ಸರಿ. ಆದ್ರೆ ಅವನ್ ದಾರಿಗ್ ನೀನು ಅಡ್ಡಿ ಆಗದೆ ಇರೋದು ಒಳ್ಳೇದು ಅನ್ಸುತ್ತೆ. ನಾನೇನ್ ಈ ಮನೆಗ್ ಶತ್ರು ಅಲ್ಲ. ನಾನು ನಿಮ್ ತರಾನೇ ಈ ಮನೆಗ್ ಸದಸ್ಯಳು. ನನ್ನ ಮಾತಿಗೂ ಈ ಮನೇಲಿ ಬೆಲೆ ಇದ್ದೇ ಇರುತ್ತೆ. ಅಡ್ಡಿ ಆಗ್ಬಾರ್ದಂತೆ. ಬನ್ರಪ್ಪ ಬನ್ನಿ, ಶುದ್ಧವಾದ ಅಕ್ಕಿ ಬೇಳೆ ಇದೆ, ನಿಶ್ಚಿಂತೆಯಿಂದ ಬನ್ನಿ. ಬನ್ರಪ್ಪ ಬನ್ನಿ, ಶುದ್ಧವಾದ ಅಕ್ಕಿ ಬೇಳೆ ಇದೆ, ಕೊಂಡ್ಕೊಳ್ಳಿ. ಬನ್ನಿ ಯಜಮಾನ್ರೆ. ನೀವೇನು ಚಿಂತೆ ಮಾಡಬೇಡಿ. ಈ ಕೆಳವರ್ಗದ ವ್ಯಕ್ತಿ ಯಾವುದನ್ನು ಕೂಡ ಮುಟ್ಟಿಲ್ಲ. ಏನಿದೆ ಇದರಲ್ಲಿ? ಇದರಲ್ಲಿ ಅಕ್ಕಿ ಇದೆ, ಮತ್ತಿದು ಇದರಲ್ಲಿ ಬೇಳೆ ಇದೆ. ಯಾವ್ದು ಕೊಡ್ಲಿ ನಿಮ್ಗೆ? ಅಕ್ಕಿ ಹೇಗೆ ಕೆಜಿಗೆ? ಒಂದಾಣೆ. ಮತ್ತೆ ಬೇಳೆ ಕೆಜಿಗೆ 1.5 ಆಣೆ. ಅಕ್ಕಿನೇ ಕೊಡಿ. ಒಂದು ಕೆಜಿ ಬೇಳೆ ಕೊಡು. ಇನ್ನೊಂದು ಕೆಜಿ ಹಾಕೋ. ಕೇಳಿ, ನಿಮ್ಮ ಹತ್ರ ಒಳ್ಳೆ ಅಕ್ಕಿ ಇದೆಯಾ? ಹಾ ಇದೆ, ಇದು ಒಳ್ಳೆ ಅಕ್ಕಿನೇ. ಸರಿ, ಹಾಗಾದ್ರೆ 1 ಕೆಜಿ ಅಕ್ಕಿ ಕೊಡಿ. ಏಯ್ ಕಳ್ಳನ್ ಮಗ್ನೆ, ಸರಿಯಾಗಿ ಕೊಡು. ಮರ್ಯಾದೆಯಿಂದ ಮಾತಾಡು.
ನಾನ್ ಕಳ್ಳನ್ ತರ ಕಾಣಿಸ್ತೀನ? ಒಳ್ಳೆ ಮನುಷ್ಯ ಆದವರು ಕಾರ್ಖಾನೆ ಮಾರ್ಕೊಳ್ಳಲ್ಲ. ನೀನು ನಿನ್ ಕಾರ್ಖಾನೆ ಮಾರ್ಕೊಂಡಿದ್ಯಾ. ನೀನ್ ಹೀಗೆ ಮೋಸ ಮಾಡೋದ್ರಿಂದ ನೀನೇನ್ ಶ್ರೀಮಂತ ಆಗಲ್ಲ, ತಿಳ್ಕೊ. ನೋಡು, ಮರ್ಯಾದೆ ಕೊಟ್ಟು ಮಾತಾಡು ಅಂದೆ. ಏನ್ ಮರ್ಯಾದೆ ಕೊಡ್ಬೇಕು ನಿನ್ಗೆ? ಏನ್ ಮಾಡ್ತಿದ್ದೀರ ನೀವು? ಅದು ನೀವೇ ತಾನೆ ಯಜಮಾನ್ರ ಹತ್ರ ಸಾಲ ತಗೊಂಡು ಹೋಗ್ತಿದ್ದಿದ್ದು? ಈಗ ಯಜಮಾನ್ರ ಸ್ಥಿತಿ ಚೆನ್ನಾಗಿಲ್ದೇ ಇರ್ಬೋದು, ಈಗ್ಲೂ ಮೋಸ ಮಾಡಕ್ ನೋಡ್ತಿದ್ದೀರಲ್ಲ. ನೋಡಿ, ಈ ವ್ಯಕ್ತಿ ಹತ್ರ ಅಕ್ಕಿ ಬೇಳೆ ತಗೋಬೇಡಿ. ಈ ಕೆಳವರ್ಗದ ವ್ಯಕ್ತಿ ಇದನ್ನೆಲ್ಲ ಮುಟ್ಟಿದ್ದಾನೆ. ಸರಿಯಾಗಿ ಹೇಳಿದ್ರಿ. ನಮ್ ಧರ್ಮ ಭ್ರಷ್ಟ ಆಗುತ್ತೆ. ನಾವಂತೂ ತಗೊಳ್ಳಲ್ಲ. ಅಯ್ಯೋ, ಏನ್ರಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಾ ನೀವು? ದೂರ ನಿಂತ್ಕೋ, ದೂರ. ನೀನು ನಮ್ಮನ್ನ ಮುಟ್ಟಿದ್ರೆ ನಮ್ ಕತೆ ಮುಗೀತು. ನಾವು ಮತ್ತೆ ಶುದ್ಧ ಆಗ್ಬೇಕು. ಈ ಮೂಲಕ ಹಕ್ಕಬುಕ್ಕರು ಸಾಮ್ರಾಜ್ಯವನ್ನು ಸ್ಥಾಪಿಸಿದರು. ವಿಜಯನಗರ ಸಾಮ್ರಾಜ್ಯದ ಹೆಗ್ಗಳಿಕೆಯನ್ನು ಉತ್ತುಂಗಕ್ಕೆ ಏರಿಸಿದವರು ಶ್ರೀ ಕೃಷ್ಣದೇವರಾಯ. ಸುಮಾರು 20 ವರ್ಷಗಳ ಕಾಲ ಸಾಮ್ರಾಜ್ಯವನ್ನು ಆಳಿದರು. ಎಷ್ಟ್ ಚೆನ್ನಾಗಿ ಹೇಳ್ದೆ ತುಳಸಿ. ನೀನೆಲ್ಲ ನೆನ್ಪಿಟ್ಕೊಂಡಿದ್ಯಾ? ಎಲ್ಲ ಸರಿ ಇದೆ. ನಾನ್ ಬೇಕಾದ್ರೆ ಬರ್ಕೊಡ್ತೀನಿ. ನೀನೇ ಹೆಚ್ಚು ಅಂಕ ಪಡಿತ್ಯಾ. ಗಂಡ್ಮಕ್ಳಲ್ಲಿ ಭೀಮಾ ಮತ್ ಹುಡ್ಗಿರಲ್ಲಿ ನಮ್ ಪುಟಾಣಿ ತಂಗಿ ತುಳಸಿ. ಅದಕ್ಕೆ ಹೇಳಿದ್ದು ಆನಂದಣ್ಣ, ನೀವು ಸ್ವಲ್ಪ ಓದಿನ ಕಡೆ ಗಮನ ಕೊಡಿ. ಆಗ ನಮ್ಮಲ್ಲಿ ಎಲ್ರೂ ಓದೋರೆ ಆಗ್ತಾರೆ, ಅಲ್ವಾ ಆನಂದಣ್ಣ? ಹಾ, ಮತ್ತಿನ್ನೇನು? ನೀನ್ ಲಂಡನ್ ಮಹಾರಾಣಿಯಾಗು, ಇನ್ನಿನ ಅಣ್ಣ ವೈಸ್ರಾಯ್ ಆಗ್ತಾನೆ. ಮತ್ತೆ ಮನೆ ಕೆಲ್ಸಕ್ಕೇನಂತೆ, ಕೆಲ್ಸದವ್ರನ್ನ ಇಟ್ಕೊಂಡ್ರಾಯ್ತು. ಮನೇಲಿ ಇಷ್ಟೊಂದ್ ಕೆಲ್ಸ ಬಿದ್ದಿದೆ, ನಿನಗಿಲ್ಲಿ ಓದೋ ಚಿಂತೆನಾ? ಈ ಮನೇಲೆಲ್ರೂ ಓದಿ ಇಡೀ ಮನೇನೆ ಹಾಳು ಮಾಡ್ತಿದ್ದೀರಾ. ಅತಿ ಆಯ್ತು. ಕೊಡಿ. ಅಯ್ಯೋ, ಬಿಡು ಪುಸ್ತಕನ. ಬಿಡು ಪುಸ್ತಕನ. ಕೊಡಿ ಪುಸ್ತಕನ. ಅಮ್ಮ ಬಿಡಿ ಬಿಡಲ್ಲ ನಾನು. ಕೊಡಿ ಪುಸ್ತಕನ. ಬಿಡು. 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 ಬಿಡಿ. ಬಿಡಿ ನೀವು. ಬಿಡಿ ನೀವು ಪುಸ್ತಕನ. ಓದ್ತ್ಯಾ ನೀನು? ಓದ್ತ್ಯಾ? ಬಿಡಿ ಪುಸ್ತಕನ. ಬಿಡಿ ನೀವು. ನೀನ್ ಬಿಡು. ಅಮ್ಮ ಬಿಡಿ. ಅಮ್ಮ ಬಿಡು. ಬೇಡ. ವಿದ್ಯೆ ಮೇಲೆ ಯಾಕೆ ನಿಮಗಿಷ್ಟ ಕೋಪ? ಕೋಪ ಯಾಕಂದ್ರೆ ಮನೇಲಿ ಇಷ್ಟೊಂದ್ ಕೆಲ್ಸ ಬಿದ್ದಿದೆ, ಇವಳು ಓದ್ತಾ ಕೂತಿದ್ದಾಳೆ. ನಾನ್ ನನ್ ಮಗಳಿಗೆ ಏನ್ ಬೇಕಾದ್ರೂ ಹೇಳ್ತೀನಿ. ಅದ್ರಲ್ಲಿ ನಿನಗೇನ್ ಕಷ್ಟ? ಇಲ್ಲಾಂದ್ರೆ ಹೇಳ್ಬಿಡು, ನಾನ್ ಏನೇ ಮಾಡಿದ್ರು ನಿನ್ನ ಹತ್ರ ಜಗಳಕ್ ಬರ್ತೀಯಾ ಅಂತ. ನಿನ್ನ ಅತ್ತೆ, ಅಣ್ಣ, ಅಪ್ಪ ಎಲ್ರೂ ನನ್ನ ಹತ್ರ ಜಗಳ ಮಾಡೋರೆ. ಹಂಗೆ ನಿನ್ನ ಅಕ್ಕಂದ್ರಿಗೆ ನಾನೇನಾದ್ರೂ ಹೇಳಕ್ ಹೋದ್ರು ಅವರು ಜಗಳಕ್ ಬರ್ತಾರೆ. ಹಂಗೆಲ್ಲ ಏನೂ ಇಲ್ಲ. ಇಲ್ಲಿ ಹಾಗೆ ಇರೋದು. ಇಲ್ಲಂದ್ರೆ ನೀನೇ ಹೇಳು, ನನ್ ಮಗಳಿಗೆ ನಾನೇನಾದ್ರೂ ಬುದ್ಧಿ ಹೇಳ್ಬೋದಾ ಇಲ್ವಾ? ಹೇಳು. ಹೇಳ್ಬೋದು, ಆದ್ರೆ ತಪ್ಪು ಮಾಡ್ದಾಗ ಹೇಳಿ. ನನ್ ಮನೆ ಕೆಲ್ಸ ಎಲ್ಲ ಮಾಡಾಗಿದೆ, ಇನ್ನೇನ್ ಬಾಕಿ ಇದೆ? ಇನ್ನೇನ್ ಬಾಕಿ ಇದ್ಯಾ? ಹೇಳ್ತೀನಿರು. ಏನ್ ಬಾಕಿ ಇದೆ ಅಂತ ನಾನ್ ಹೇಳ್ತೀನಿ. ತಗೋ ತಗೋ ತಗೋ. ಈ ಬಟ್ಟೆನೆಲ್ಲ ತಡಿ, ಸಾಕಾಗಲ್ಲ ಅಲ್ವಾ? ತಗೋ, ಇದು ತಗೋ. ಈ ಬಟ್ಟೆಗೆಲ್ಲ ಕೊಳೆ ಆಗಿದೆ, ಇದನ್ ತೊಳೆದು ಒಣಗ್ ಹಾಕು. ಏನು ತೊಳಿತ್ಯೋ ಇಲ್ವೋ? ಅದೇನು ಅಂತ ನೇರವಾಗಿ ಹೇಳ್ಬಿಡು.